ಯೋಸ್ತಿನ ಆತೆ ನಮ್ಮ ಮನೆ ಕಡೆಗೆ ಬಂದ. ಆಹಾ ನೀನ್ ಅಮ್ಮ ಸಾವುಕಾರ ಆಗಿದ್ಯಮ್ಮ, ನಮ್ಮ ಮನೆ ಕಡೆಗೆ ಬರಂಗೇ ಇಲ್ಲ. ಎಲ್ಲಜ್ಜಿ ಹೊಲ್ದ ಕೆಲಸ ಸಾನಿ, ನಾನು ಒಬ್ಳೆ ಏನ್ ಮಾಡೋಣ? ಆ ಕಡ್ಲೆ ಗಿಡದ ಕಡೆ ನೋಡ್ಕೋಬೇಕು, ರಾಗಿ ತೆನೆ ಬೇರೆ ಬಂದೈತಂದಿಟ್ಟು ಕೊಯ್ಕೋಬೇಕು, ನೀರಿಕ್ಕದ ಅದು ಇದು ಏನ್ ಮಾಡೋಣ ಹೇಳತ್ತ. ಊಟ ಮಾಡ್ದೇನೆ, ಏನ್ ತಿಂದೆ? ಅಲಸಂದೆ ಕಾಳು ಸಪ್ನೀರು ಮುದ್ದೆ. ಅಗಳೇ ಮಣ್ಣಿ ಅಲಸಂದೆ ಕಾಳು ಎಲ್ಲ ಇದ್ವು? ನಮ್ ಕಡ್ಲೆ ಗಿಡದಾಗೆ ಒಂದ್ ಸಾಲ ಹಾಕಿದೀನಿ, 3 ತಿಂಗಳ ಕಾಯಿ ಆಳೆ ಕಾಯಿ ಬಿಟ್ಟೈತಿ. ನನ್ಗೊಂದಿಷ್ಟು ಕೊಡ ಮನೆ ಮತ್ತೀಗ. ಸರಿ ಆಯ್ತು, ಹೇಳು, ಕಿತ್ಕ ಬಂದು ಕೊಡ್ತೀನಿ. ಅಜ್ಜಿ ನಿನ್ಗೊಂದು ವಿಷಯ ಗೊತ್ತಾತೆ? ಏನ ಮಣ್ಣಿ? ಅಲ್ಲ ತಿಮ್ಮಜ್ಜಿ, ಆ ಆ ರಂಗಜ್ಜಿ ನೋಡಿ ಎಂತ ಕೆಲಸ ಮಾಡೈತಿ. ಯಾಕೆ ಮಣ್ಣಿ, ಏನಾತು? ಅಲ್ಲಜ್ಜಿ, ಆ ರಂಗಜ್ಜಿ ಇಂಥ ಕೆಲಸನೇ ಮಾಡೋದು. ನನಗೆ ನಿಂಗಜ್ಜಿ ಹೇಳ್ತು, ಹಂಗಂತ ಹೇಳ್ಬೇಡ ಆಮೇಲೆ. ರಂಗಜ್ಜಿಗೆ ಏನಲ್ಲ ಅದು ಒಳ್ಳೇದಲ್ಲ ಫಸ್ಟಿ. ಮತ್ತೀಗ ಅದೇ ರಂಗಜ್ಜಿ ಏನೋ ಚಿಕ್ಕಮ್ಮನ ಮಗಳು ಏನೋ ಬಂದಿತ್ತಂತೆ, ಅಂದ್ರೆ ತಂಗಿ ಏನೋ ಆಗ್ಬೇಕಲ್ಲ. ಆ ಹುಡುಗಿನ ಶಾಂತಮ್ಮನ ಮಗಳನ್ನೇನೋ ಬಂದಿತ್ತಂತೆ ಕಣಜ್ಜಿ. ಬಂದ್ರೆ ಆ ಅಜ್ಜಿನ ಮಾತ್ರ ಒಳ ಕರ್ಕೊಂಡೋಗಿ ಉಂಬಕಿಕೈತಿ. ಆ ಹುಡುಗಿನ ಹೊರ ಕುಂಡ್ರಿಸಿ ಉಂಬಕಿಕ್ಕದು. ಏನೇ ಅಮ್ಮಣ್ಣಿ, ಹೊರ ಕುಂಡ್ರಿಸಿ ಆ ಹುಡುಗಿನ ಒಳ ಕರ್ಕೊಂಡಾಗಿ ಅವಳಿಗೆ ಇಕ್ಕಿಳೆ? ಹ್ಞೂ, ಪಾಪ ಹುಡುಗಿ ಒಂದು ತುತ್ತು ತುಂಬ್ಲಿಲ್ಲಂತೆ ಗೊತ್ತೇ. ತಗೊಂಡೋಗಿ ನಾಯಿಗೆ ಹಾಕಿ ಸುಮ್ಕು ಕಣಿತಂತೆ. ಎಷ್ಟು ಅಯ್ಯೋ ಅನ್ನಿಸ್ತೈತೆ ಹೇಳು. ಅಲ್ಲ, ನಮಗೆ ಅಯ್ಯೋ ಅನ್ನಿಸ್ತೈತಲ್ಲ. ಅವಳು ಆ ರಂಗಜ್ಜಿ ಒಂದು ಈಟ್ ಮನುಷ್ಯತ್ವ ಬೇಡವೇನಜ್ಜಿ. ಥೋ, ಅವಳಿಗೆ ಏನೇ ಬಂದೈತಿ ರೋಗ? ನಮ್ಮಂತಕ್ಕೆ ಬಂದಿದ್ರೆ ಆ ಹುಡುಗಿನ ಕರ್ದುಂಬಾಕಿಕ್ತಿದ್ನಿಲ್ಲ ನಾನು ನೋಡ್ಲೇ ಇಲ್ಲ, ನನಗೆ ಗೊತ್ತೇ ಇಲ್ಲೋ. ಯಾಕೆ ಮಕ ಹಂಗಿ ಕಣಿದ್ಯಾ? ಅಲ್ವೇ ರಂಗಮ್ಮ, ನೀನು ನೋಡಿದ್ರೆ ನನಗೆ ಸಖತ್ತು ಸಿಟ್ಟು ಬತ್ತೈತೆ ಕಣೆ. ಅಯ್ಯ, ಏತಿ ಮಕಯಿಂದ ಸರಿ ಆಯ್ತು, ನಾನೇನ್ ಮಾಡಿದೆ ಅಂತ ತಪ್ಪು? ಅಲ್ವೇ, ನಿನಗೆ ಎಷ್ಟಿರ್ಬೇಕ್ಯಾ? ಆ ಹುಡುಗಿ ಎಳೆ ಹುಡುಗಿಗೆ ಏನೇ ಗೊತ್ತಾಗ್ಬೇಕು? ಅವಳು ಅವಳ ಕರ್ಕೊಂಬಂದ್ಲಲ್ಲ ನಿನ್ನ ತಂಗಿ, ಅವಳಿಗೆ ಹೋಗಿಬೇಕಿತ್ತು. ಬಂದಿರೋ ಆ ಹುಡುಗಿನ ಹೊರ ಕುಂಡ್ರಿಸಿ ನೀನು ಒಳಗೆ ಅವಳು ನಿನ್ನ ತಂಗಿನ ಕರ್ಕೊಂಡು ಹೋಗ್ಬೇಕಿಕ್ಕಿರೆ ಆ ಸಣ್ಣ ಮಗ ಎಷ್ಟು ನೊಂದ್ಕೋಬೇಕು ಹೇಳು. ನಿನಗೆ ಯಾರು ಹೇಳಿರಾಲಿ? ಯಾರ ಹೇಳಿರು? ಯಾಕೆ ನಿನಗೆ? ಅಯ್ಯಯ್ಯಪ್ಪ, ಅದು ಇನ್ನೆಂಥ ಜನ ಅವರಪ್ಪ, ಏನು ಮನೆ ಕಡೆಗೆ ಕಣ್ಣಿಗೆ ಕುಕೊಂಡಿರ್ತಾರೇನ, ಏನು ಮಾಡ್ತಾರೆ ಅಂತಂದು. ಅಮ್ಮಂಗಿಲ್ಲ ಅಮ್ಮಂಗಿಲ್ಲ, ಆಲೆ ಊರೇ ಸಾರಿರ್ತಾರೆ. ಅದು ಇನ್ನೆಂಥ ಜನ. ಓಹೋ ಬಿಡ್ರಂಗಜ್ಜೆ, ನೀನು ಮಾಡಿರೋದನ್ನ ಹೇಳವ್ರು ಅಷ್ಟೇ. ಅವಳ ಬಾಯಿ ಮುಚ್ಕೊಂಡಿದ್ರೆ ಸಾಕು. ಸುಮ್ಮನೆ ಅವಳನ್ಯಾಕೆ ಬೈತೀಯ? ಅಲ್ಲ, ಹಿಂಗೆ ಇರಲ್ಲ, ನಿನಗೂ ಒಂದಿನ ವಯಸ್ಸಾಗ್ತೈತೆ. ಆ ಹುಡುಗಿ ಪಾಪ ಎಷ್ಟು ಕಷ್ಟಪಡ್ತೈತೆ ಏನ. ಹಂಗಾರೆ ಇನ್ಯಾರೋ ತಪ್ಪೇ ಮಾಡಿಲ್ವೇ? ಹಂಗಾರೆ ನಿನ್ನ ಮಗ ತಪ್ಪು ಮಾಡ್ಲಿಲ್ವೇ? ನಿನ್ನ ಮಗಳು ತಪ್ಪು ಮಾಡ್ಲಿಲ್ವೇ? ಆ ಶಾಂತಮ್ಮ ಒಬ್ಳೆ ನಿನ್ನ ಕಂಡಿದ್ದು ಅವಳು ಹೋಗಲ್ಲ ಅಂತ ನೀನೇ ಕಳಿಸ್ದೆ. ಇವತ್ತು ಅವಳನ್ನೇ ದೂರ ಇತ್ತಿಯಲ್ಲ ಲೆಕ್ಕ ಹಾಕ. ಎತ್ತಿಮಕ್ಕಯ್ಯೋ, ನೀನು ಸುಮ್ಮನೆ ಇರು. ಅವಳಿಂದ ಎಂತೆಂಥ ಮಾತು ಅನ್ಸ್ಕೊಂಡಿದ್ದೀನಿ, ಊರು ಜನಗಳ್ತ ಎಂತೆಂಥ ಮಾತು ಆಡಿಸ್ಕೊಂಡದಂತ ನನಗೆ ಮಾತ್ರ ಗೊತ್ತು. ಆ ಹುಡುಗಿ ಹುಟ್ಟಿಲ್ಲ ಅಂದಿದ್ರೆ ನಾನು ಕರ್ಕೊಂತಿದ್ದೆ, ಚೆನ್ನಾಗಿ ನೋಡ್ಕೊಂತಿದ್ದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಬರು. ಆ ಹುಡುಗಿ ಹುಟ್ಟೈತಿ, ನಾನು ಕರ್ಕೊಂಬೋದಿಲ್ಲ, ನಮ್ಮ ಮನೆಗೆ ಬಿಡ್ಕೊಂಬೋದು ಇಲ್ಲ. ಅಲ್ಲ, ಹಂಗಂದ್ರೆ ಹೆಂಗೆ? ಕರ್ಕೊಂಬಂದು ನಿಮ್ಮ ಮನೆ ಕಿಕ್ಕಮಿಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಎಲ್ಲ ನಿನ್ನ ಮನೆ ಮಗಳಿಗೆ ಒಂದು ಮನೆನ ಕಟ್ಕೊಡು, ಇರ್ತೈತಿ ಜೀವನ ಮಾಡ್ಕೊಂಡು. ನಾನು ಬಿಡ್ಕೊಂಬಳು ಅಲ್ಲ, ಏನು ಮಾಡಳು ಅಲ್ಲ, ಎಲ್ಲನ ಬಿದ್ದಿರ್ಲಿ, ಹೆಂಗನ ಮಾಡ್ಕೊಂಬ್ಲಿ. ಈಗ ನೋಡು, ಆ ಹುಡುಗಿನ ಬೇಕಾದ್ರೆ ಬಿಟ್ಟು ಬರಲಿ, ನನ್ನ ಮನೆಗೆ ಬಿಡ್ಕೊಂತೀನಿ, ಇಲ್ಲಾಂದ್ರೆ ಅಲ್ಲಿವರೆಗೂ ನಾನು ಬಿಡ್ಕೊಂಬಲ್ಲ. ನೋಡಜ್ಜಿ, ಆ ರಂಗಜ್ಜಿಗೆ ಒಂದಿಷ್ಟು ಮನುಷ್ಯತ್ವನೇ ಇಲ್ಲ. ಯಪ್ಪ ರಂಗಜ್ಜಿ ಇಂಥದಂತ ನನಗೆ ಗೊತ್ತಿರಲಿಲ್ಲ. ಸ್ವಂತ ಮೊಮ್ಮಗಳಿಗೆ ಹಿಂಗೆ ಮಾಡಿದೆ ಹೆಂಗಜ್ಜಿ. ಮಗನ ಮಗಳು ಮಾತ್ರ ಮೊಮ್ಮಗಳು, ಮತ್ತೀಗ ಮಕ್ಕಳು ಮಾತ್ರ ಮೊಮ್ಮಕ್ಕಳು. ಆ ಹುಡುಗಿ ಮೊಮ್ಮಗಳಲ್ಲ. ಏನು ಪಾಪ, ಯಾರು ತಪ್ಪೇ ಮಾಡಿಲ್ಲ ಪ್ರಪಂಚದಾಗಿ. ಯಪ್ಪ ಎಂತೆಂಥ ಜನ ಅವರಪ್ಪ ಪ್ರಪಂಚದಾಗಿ. ಏನು ಮಾಡೋಕ್ಕಾಗ್ತೈತೆ ಹೇಳು? ಶಾಂತಮ್ಮ ಒಳ್ಳೆಳೆ, ಅವಳು ಹೋಗಲ್ಲ ಅಂತ ಬಡ್ಕೊಂಡ್ಲು, ಇವಳೇ ಮಾಡಿದ್ದು. ಆ ಹುಡುಗಿ ಏನು ಕಷ್ಟಪಡ್ತೈತ ಏನು? ಅವನು ಚೆನ್ನಾಗಿ ನೋಡ್ಕೊಂಡಿಲ್ಲ, ಅವಳು ಹಣೆ ಬರನೇ ಇಷ್ಟು. ಅದು ಯಾವತ್ತು ನೆಮ್ಮದಿಗಿರ್ತಾಳೋ ಏನೋ ಒಂದು ಗೊತ್ತಿಲ್ಲ. ಎಲ್ಲ ಒಂದು ಕಡೆಯಲ್ಲಿಂದ ಮೋಸ ಮಾಡ್ಕೊಂಡು ಬಂದರು. ಸಣ್ಣ ಹುಡುಗಿಯಿಂದನೂ ಅವಳಿಗೆ ತಿಳಿಯಲ್ಲ ಮಂಗ್ ತಿಣ್ಣೆ ಹಂಗೆ ಹಿಂಗೆ ಅಂತಂದು ಚೆನ್ನಾಗಿ ಒಯ್ದು ಬಡ್ದು ಇವತ್ತು ಈ ಕೂಳಿಗೆ ತಂದು ನಿಲ್ಸವ್ರ ಅವಳನ್ನ. ಅಜ್ಜಿ ಹೆಂಗಾದ್ರೂ ಮಾಡಿ ನಮ್ಮೂರವ್ರಿಗೆ ಹೇಳಿ, ಅದೇ ಶಾರದಮ್ಮ ಗೊತ್ತಲ್ಲ, ಅವ್ರೂರೇ ತಾನೇ ಇರೋದು, ಹೇಳ್ಬಿಟ್ಟು ಹೆಂಗಾದ್ರೂ ಕರೆಸ್ಕೊಂಡು ಯಾರನ್ನ ನಾವೇ ಹೆಲ್ಪ್ ಮಾಡ್ಬೇಕಣಜ್ಜಿ ಪಾಪ ಹುಡುಗಿಗೆ. ಹೂನೇ ಅಮ್ಮಣ್ಣಿ, ಹಂಗೆ ಮಾಡಬೇಕು. ಬಂದರೆ ಬೇಕಾದ್ರೆ ನಾನು ನಮ್ಮ ಮನೆಗೆ ಏನಾಯ್ತು ಅದನ್ನ ಕೊಡ್ತೀನಿ ಕಣೆ. ಕೂಲಿ ಮಾಡ್ಕೊಂಡು ಇಲ್ಲೇ ತಿನ್ಲಿ, ಅವಳೇನು ಬಿಡ್ಕೊಂಬಿಲ್ಲ ಅಂದ್ರೇನು ಬೇಡ, ಇಲ್ಲೇ ಕೂಲಿ ಮಾಡ್ಕೊಂಡು ತಿನ್ಲಿಲ್ಲ ಕಂಡರ ಮನೆಗೆ ಇದ್ಕೊಂಡು. ಹೆಂಗ ಒಂದು ಮನೆ ಐತಿ ನೋಡು, ಕವಲಪ್ಪರ ಮಂತಾಗಿ, ಆ ಮನೆಗೆ ಯಾರು ಇಲ್ಲ, ಬಂದು ಆ ಮನೆ ಬೇಕಾದ್ರೆ ಇದ್ಕೊಂಡಿರ್ಲಿ ಹೇಳು. ಸುಮ್ಮನೆ ಇರು, ನಾನು ಒಂದು 4-5 ಜನ ಕೇಳ್ತೀನಿ ಏನಂತಾರೆ ಅಂತಂದು. ಪಾಪ ಗೊತ್ತಿರೋ ಊರಾದ್ರೆ ಹೆಂಗ 1-2 ಜನ ಸಹಾಯ ಮಾಡ್ತಾರೆ. ಕಾಣು ದೂರಾಗ ಹುಡುಗಿನ ಕಟ್ಕೊಂಡು ಹೆಂಗೆ ಜೀವನ ಮಾಡ್ಬೇಕಾ? ಈಗಳೇ ಮಾತಾಡಿ ನೋಡು, ನಾನು ನನ್ನಿಂದಾಗಿ ಸಹಾಯ ಮಾಡ್ತೀನಿ, ನೀನು ಮಾಡು.
ಹೆಂಗ ನಮ್ಮ ಕಣ್ಣು ಮುಂದೆ ಇರಲಿ. ಸಖತ್ತು ಬೇಜಾರಾಗ್ತೈತಪ್ಪ. ಅಲ್ಲ, ಆ ಸಣ್ಣ ಹುಡುಗಿ ತಕೊಂಡೋಗಿ ನಾಯಿಗೆ ಊಟ ಹಾಕೈತೆ ಅಂದರೆ ಆ ಹುಡುಗಿ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೇಡ. ಅವ್ರ ಮನೆ ಮುಂದೆ ನೆಳ್ಳೈತ ಬಿಸ್ಲಾಕೊಂಡ್ರೆ ಹೋಗೈತಿ. ಥೋ, ಎಷ್ಟು ಬೇಜಾರಾಗ್ತೈತೆ ನನಗೆ ನೆನಪಿಸ್ಕೊಂಡ್ರಿ. ಅಯ್ಯ ಬಿಡಜ್ಜಿ ಅತ್ತ, ಅವಳಿಗೂ ಒಂದಿನ ಒಳ್ಳೇದಾಗ್ತೈತಿ. ಈ ಅಜ್ಜ ನಿಂಗೆ ಇರ್ತೈತೆ, ವಯಸ್ಸಾಗಲಿ, ವಯಸ್ಸಾಗಿದ್ಮೇಲೆ ಗೊತ್ತಾಗ್ತೈತೆ, ಸುಮ್ಮನೆ. ಯಾವಾಗ ಬುದ್ಧಿ ಬಂದೈತೆ ಅವಳಿಗೆ?